ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಪುಟ್ಟಕ್ಕನಿಗೆ ಅಳಿಯನ ಪ್ರಶ್ನೆ. ಗಂಡನನ್ನು ಮನೆಯಿಂದ ಹೊರಗೆ ಕಳಿಸಿದ ಸಹನಾ. ಪುಟ್ಟಕ್ಕನ ಮನೆಗೆ ನೇರವಾಗಿ ಬಂದ ಮುರಳಿ ಬಹಳ ತಾಳ್ಮೆಯಿಂದ ಸಹನಾ ಬಗ್ಗೆ ವಿಚಾರಣೆ ಮಾಡುತ್ತಾನೆ. ಹಾಗೆಯೇ ಸಹನಾಳನ್ನು ನನಗೆ ಹೇಳದೆ ನೀವು ಯಾಕೆ ಕರೆದುಕೊಂಡು ಬಂದಿದ್ದು, ಅಂತ ದೊಡ್ಡ ಕಾರಣ ಏನಿದೆ ಎಂದು ಕೇಳುತ್ತಾನೆ. ಮುರಳಿ ಬಳಿ ಗೋಪಾಲ, ನಿಮ್ಮ ಮನೆಯಲ್ಲಿ ಸಹನಾ ಎಷ್ಟು ಖುಷಿಯಾಗಿ ಇದ್ದಳು ಎನ್ನುವುದು ತಿಳಿಯಿತು, ಅದಕ್ಕೆ ಆಕೆಯನ್ನು ಕರೆದುಕೊಂಡು ಬಂದೆವು ಎನ್ನುತ್ತಾನೆ. ಪುಟ್ಟಕ್ಕ ಕೂಡ ಸಹನಾಗೆ ಅತ್ತೆಯ ಕಿರುಕುಳ ಹೆಚ್ಚಾಗಿದೆ, ಮಗಳು ಸುಖವಾಗಿ ಇಲ್ಲ ಎಂದು ತಿಳಿದ ಮೇಲೂ ನಾನು ಹೇಗೆ ಆಕೆಯನ್ನು ಆಕೆಯ ಮನೆಯಲ್ಲೇ ಬಿಡಲು ಸಾಧ್ಯ ಎನ್ನುತ್ತಾಳೆ. ಅದಕ್ಕೆ ಮುರಳಿ, ನನ್ನ ಅಮ್ಮ ಅಪ್ಪ ಚೆನ್ನಾಗಿ ನಿಮ್ಮ ಮಗಳನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. ಸಹನಾಗೆ ಮಾನಸಿಕ ಚಿಕಿತ್ಸೆ ಬಹಳ ಅಗತ್ಯ ಇದೆ. ಯಾವತ್ತು ನನ್ನ ಅಮ್ಮನನ್ನು ನೋಡಿದರೂ ಅವರನ್ನು ಬೈಯುತ್ತಲೇ ಇರುತ್ತಾಳೆ. ನನ್ನ ತಾಯಿ ಬಹಳ ಒಳ್ಳೆಯವರು ಅನ್ನೋ ಹಾಗೆ ಮಾತನಾಡುತ್ತಾನೆ. ಮುರಳಿ ಮಾತಿಗೆ ಗೋಪಾಲ, ಇನ್ನು ಮೇಲೆ ಸಹನಾ ನಿಮ್ಮ ಮನೆಗೆ ಬರುವುದಿಲ್ಲ, ಆಕೆ ಇಲ್ಲಿಯೇ ಇರುತ್ತಾಳೆ, ನೀವು ಇನ್ನು ಹೊರಡಬಹುದು ಎಂದು ಹೆಗಲ ಮೇಲೆ ಕೈ ಹಾಕಿ ಹೇಳುತ್ತಾನೆ. ಆಗ ಮುರಳಿಗೆ ಬಹಳಷ್ಟು ಕೋಪ ಬರುತ್ತದೆ. ನೀವು ಮಾತನಾಡಬೇಡಿ ನನ್ನ ಬಗ್ಗೆ ಎಂದು ಜೋರಾಗಿ ಹೇಳುತ್ತಾನೆ. ಸಹನಾ ನನ್ನ ಹೆಂಡತಿ, ಅವಳನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ. ನಾನಾಗಿದ್ದರೆ ನಿಮ್ಮ ಜೊತೆ ಇಷ್ಟು ಮೆತ್ತಗೆ ಮಾತನಾಡ್ತಾ ಇದ್ದೇನೆ. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದೆ ಅವರ ಕಥೆನೇ ಬೇರೆ ಆಗ್ತಾ ಇತ್ತು. ನನ್ನ ತಾಯಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿಮಗೆ ಹೇಗೆ ಬಂತು ಎಂದು ಮುರಳಿ ಕೇಳುತ್ತಾನೆ. ಇಷ್ಟೆಲ್ಲ ಮಾತುಕತೆ ಆಗಬೇಕಾದರೆ ಅಲ್ಲಿಗೆ ಸಹನಾ ಬರುತ್ತಾಳೆ. ಸಹನಾ ಮಾತಿಗೆ ಮಂಕಾದ ಮುರಳಿ, ಸಹನಾ ಬಾ ಮನೆಗೆ ಹೋಗೋಣ, ನೀನು ಯಾಕೆ ಮನೆ ಬಿಟ್ಟು ಬಂದೆ ಎಂದು ಮುರಳಿ ಕೇಳುತ್ತಾನೆ. ಸಹನಾ ಮಾತ್ರ, ನಾನು ಇನ್ನು ಆ ಮನೆಗೆ ಬರುವುದೂ ಇಲ್ಲ, ಯಾವತ್ತೂ ನಾನು ಹೇಳಿದ ಮಾತು ನೀವು ಕೇಳೋದಿಲ್ಲವೋ ಅಲ್ಲಿವರೆಗೆ ಎಲ್ಲವೂ ಮುಗಿದು ಹೋಯಿತು ಎನ್ನುತ್ತಾಳೆ. ಸಹನಾ ಅವರೇ, ಯಾಕೆ ನೀವು ನನ್ನ ತಾಯಿಯ ವಿರುದ್ಧ ಮಾತನಾಡ್ತಾ ಇದ್ದೀರಾ ಎಂದು ಸರಿಯಲ್ಲ ಎನ್ನುತ್ತಾನೆ. ನಿಮಗೆ ನಾನು ನನ್ನ ಮಾತು ಅಗತ್ಯ ಇಲ್ಲ, ನನ್ನನ್ನು ಹುಚ್ಚಿ ಎಂದು ಹೇಳುತ್ತಿದ್ದೀರಿ. ನಿಮ್ಮ ತಾಯಿಯನ್ನು ಮೊದಲು ಹುಚ್ಚು ಆಸ್ಪತ್ರೆಗೆ ಸೇರಿಸಿ, ನನಗೆ ಹುಚ್ಚು ಹಿಡಿದಿಲ್ಲ ಎಂದು ಸಹನಾ ಹೇಳುತ್ತಾಳೆ. ಮುರಳಿಗೆ ತಕ್ಕ ಪಾಠ ಕಲಿಸಿದ ಸಹನಾ ಆ ಕೂಡ ಮುರಳಿ ಅವರನ್ನು ಮನೆಯಿಂದ ಹೊರಗಡೆ ಹೋಗಲು ಹೇಳುತ್ತಾಳೆ. ಸಹನಾ ಮಾತು ಕೇಳಿ ಬಹಳ ಬೇಸರದಿಂದ ಮುರಳಿ ಸಹನಾ ಮನೆಯಿಂದ ಹೊರ ನಡೆಯುತ್ತಾನೆ. ಇತ್ತ ಕಂಠಿ ಹಾಗೂ ಚಂದ್ರು ನಡುವೆ ವ್ಯಾಕ್ಸಮರ ನಡೆಯುತ್ತಿರುತ್ತದೆ. ಚಂದ್ರು, ನನ್ನ ತಾಯಿ ಬದಲಾಗಿದ್ದಾರೆ, ನನ್ನ ವಸುವನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಲು ಬಿಡಿ ಎಂದು ಗೋಪಾಲ್ನ ಬಳಿ ಕೇಳಿಕೊಳ್ಳುತ್ತಾನೆ. ಆಗ ಮರಿ ಮುದ್ದಾಗಿದೆ ಎಂದು ನರಿಯನ್ನು ಮನೆಯಲ್ಲಿ ಸಾಕಲು ಸಾಧ್ಯ ಇಲ್ಲೋ ಅಲ್ವೋ ಎನ್ನುತ್ತಾನೆ. ಕಂಠಿ ಚಂದ್ರು ನಡುವೆ ವಾಗ್ವಾದ. ಕಂಠಿ ಮತಿಗೆ ಚಂದ್ರು ವಿರುದ್ಧ ಹರಿಹಾಯುತ್ತಾನೆ. ವಸು ಹಾಗೂ ಚಂದ್ರುವನ್ನು ಹೇಗಾದರೂ ಮಾಡಿ ಮನೆಗೆ ಕರೆದುಕೊಂಡು ಹೋಗಬೇಕು, ಆ ಬಳಿಕ ಏನೇ ಮಾಡಿದರೂ ಬಂಗಾರಮ್ಮಗೆ ಏನು ಮಾಡಲು ಸಾಧ್ಯವಿಲ್ಲ, ಹಾಗಾಗಿ ನಂಜಮ್ಮ ನಾಟಕ ಮಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.